Please subscribe MB Edits. ಕಣ್ಮಣಿ ಹೃದಯ ಸಿಂಹಾಸಿನಿ ಒಲವಿನೋಲೆ ತಲುಪಿತೆ ಕುಶಲವೇ ಹೇಳೆ ನನ್ನ ಪ್ರಿಯ ಸಖಿ ನನ್ನ ಪ್ರೇಮ ದೇವತೆ ನಿನ್ನಂದ ತುಂಬಿಕೊಳ್ಳಲು ಕಣ್ಣು ಕಾದಿದೆ ನಿನ್ನ ನೆನಪು ಮರೆಸಲು ಬಹಳ ಕಾಡಿದೆ ಆಹಾ ಕಣ್ಮಣಿ ಹೃದಯ ಸಿಂಹಾಸಿನಿ ಒಲವಿನೋಲೆ ತಲುಪಿತೆ ಕುಶಲವೇ ಹೇಳಿ ನನ್ನ ಪ್ರಿಯ ಸಖಿ ನನ್ನ ಪ್ರೇಮ ದೇವತೆ. Let's start the video. ಸೊ ಹೇ ಗೈಸ್, ವಿಡಿಯೋನ ನೋಡ್ಕೊಂಡು ಬಂದ್ರಲ್ವಾ, ಆ ಥರ ಸಿಂಪಲಾಗಿ ಜಸ್ಟ್ ಒಂದೇ ಫೋಟೋ 3D ಆ್ಯನಿಮೇಷನ್ ಥರ ವಿಡಿಯೋನ ಯಾವ ಥರ ವಿತ್ ಲಿರಿಕ್ಸ್ ಇರುತ್ತೆ ಗೈಸ್, ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಜಸ್ಟ್ ಇವಾಗ ನೋಡ್ತಾ ಹೋಗೋಣ. ಸೊ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಗೈಸ್. ಸೊ ನಾನು ಕೊಟ್ಟಿರ್ತಕ್ಕಂಥ ಫುಲ್ ಪ್ರಾಜೆಕ್ಟ್ನೇ ಕೊಟ್ಟಿದ್ದೀನಿ, ಅದನ್ನು ಎಕ್ಸ್ಪೋರ್ಟ್ ಮಾಡ್ಕೊಂಡು ಆದಮೇಲೆ ಅಲೈಟ್ ಮೋಷನ್ನ ಓಪನ್ ಮಾಡ್ಕೊಳ್ಳಿ. ಸೊ ಪ್ರಾಜೆಕ್ಟ್ಸ್ ಮೇಲೆ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಫುಲ್ ಪ್ರಾಜೆಕ್ಟ್ ನಿಮಗೂ ಈ ಥರ ಕಾಣಿಸ್ತಾ ಇರುತ್ತೆ ಗೈಸ್. ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಸೊ ನೀವು ಇವಾಗ ಏನು ಮಾಡಬೇಕಂತಂದರೆ ಜಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಮೀಡಿಯಾ ಕೊಟ್ಟು ಒಂದು ಫೋಟೋನ ಈ ಥರ ಸೆಲೆಕ್ಟ್ ಮಾಡಿಕೊಂಡು 3 ಡಾಟ್ ಕೊಟ್ಟು ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಸೆಟ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಸೆಟ್ ಆಗಿದೆ ಅಲ್ವಾ, ಸೊ ಇದನ್ನು ಕೊನೆಗೆ ತಗೊಂಡು ಬನ್ನಿ ಗಾಯ್ಸ್. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಅದನ್ನು ಕ್ಲಿಕ್ ಮಾಡಿಕೊಂಡು ನಾನು ಯಾವ ಥರ ಕೊನೆಗೆ ತಗೊಂಡು ಬರ್ತಾ ಇದ್ದೀನೋ ಸೇಮ್ ಟು ಸೇಮ್ ನೀವು ಅದೇ ಥರ ಸಾಂಗ್ ಕೆಳಗಡೆ ಈ ಥರ ಕೊನೆಗೆ ನಿಲ್ಲಿಸ್ಕೊಳ್ಳಿ ಗಾಯ್ಸ್. ಇದಾಗಿದೆ ಗಾಯ್ಸ್. ತದನಂತರ ಇಲ್ಲಿ ಇದನ್ನು ಕೊನೆಗೆ ಬಂದು ಈ ಥರ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಟೆಂಡ್ ಆಪ್ಷನ್ ಮೇಲೆ ಈ ಥರ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಗಾಯ್ಸ್. ಕೊನೆವರೆಗೂ ಎಕ್ಸ್ಟೆಂಡ್ ಆಗಿದೆ. ಸೊ ಇನ್ನೇನು ಮಾಡಬೇಕಂತಂದರೆ ಈ ಟೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಕೊಡಿ, 3 ಡಾಟ್ ಕೊಡಿ, ಕಾಪಿ ಎಫೆಕ್ಟ್ಸ್ ಅಂತ ಕೊಡಿ. ಸೊ ತದನಂತರ ಇನ್ನು ಮಿಕ್ಕಿದ ಟೆಕ್ಸ್ಟ್ಗೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಸ್ ಕೊಟ್ಟು 3 ಡಾಟ್ ಕೊಟ್ಟು ಪೇಸ್ಟ್ ಎಫೆಕ್ಟ್ಸ್ ಅಂತ ಕೊಡಿ ಗಾಯ್ಸ್. ಸೊ ಇದೇ ಥರ ಪ್ರತಿಯೊಂದು ಎಫೆಕ್ಟ್ಸ್ಗಳಿಗೂ ಕೂಡ ಪೇಸ್ಟ್ ಎಫೆಕ್ಟ್ಸ್ ಅಂತಲೇ ಕೊಡ್ತಾ ಹೋಗಿ ಗಾಯ್ಸ್. ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಲ್ವಾ. ಸೊ ಡಿಟ್ಟೋ ನೀವು ಇದೇ ಥರ ಪೇಸ್ಟ್ ಎಫೆಕ್ಟ್ಸ್ ಅಂತ ಕೊಡ್ತಾನೆ ಹೋಗಿ ಗಾಯ್ಸ್. ಸೊ ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಲ್ಲ, ಜಸ್ಟ್ ಕೊನೆವರೆಗೂ ತೋರಿಸ್ಕೊಟ್ಬಿಡ್ತೀನಿ, ಅದೇನು ಟೈಮ್ ಆಗಲ್ಲ ಗೈಸ್. ಸಿಂಪಲ್ಲಾಗೇ 3 ಡಾಟ್ ಕೊಟ್ಟು ಪೇಸ್ಟ್ ಎಫೆಕ್ಟ್ಸ್ ಅಂತ ಕೊಟ್ಕೊಳ್ಳಿ. ಸೊ ಸೇಮ್ ಇದೇ ಥರ ಪೇಸ್ಟ್ ಎಫೆಕ್ಟ್ಸ್ ಅಂತ ಕೊಡಿ ಗಾಯ್ಸ್. ಸೂಪರಾಗಿರುತ್ತೆ ಗೈಸ್. ಒಂದು ಫೋಟೋ ಯಾರು ಫೋಟೋ ಬೇಕಾದರೂ ನೀವು ಅಪ್ಲೋಡ್ ಮಾಡ್ಕೊಳ್ಬೋದು. ಸೊ ಇದೇ ಸ್ಟೇಟಸ್ಗೆ ಹಾಕೊಳ್ತೀನಿ, ವಾಟ್ಸಪ್ ಸ್ಟೇಟಸ್ಗೆ ಹಾಕೋತೀನಿ. ತುಂಬಾ ಚೆನ್ನಾಗಿದೆ, ಹುಡುಗಿ ಫೋಟೋನು ಚೆನ್ನಾಗಿದೆ, ನಿಮ್ಮ ಎಡಿಟು ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸ್ತು ಅಂತಂದರೆ ಟೆಲಿಗ್ರಾಮ್ ಚಾನಲ್ಲಿ ಜಾಯ್ನ್ ಆಗಿ ಗೈಸ್. ಟೆಲಿಗ್ರಾಮ್ ಚಾನಲಲ್ಲಿ ನಾನು ಇದನ್ನು ಕೊಟ್ಟಿದ್ದೀನಿ. ಪೇಸ್ಟ್ ಎಫೆಕ್ಟ್ಸ್ ಅಂತ ಸೊ ಈ ಥರ ಕೊಟ್ಕೊಳ್ಳಿ ಗೈಸ್. ಸೊ ಗೈಸ್ ಇದೇ ಥರ ಕೊನೆವರೆಗೂ ಈ ಥರ ಎಫೆಕ್ಟ್ಸ್ಗಳನ್ನ ಪೇಸ್ಟ್ ಮಾಡ್ಕೊಂಡು ಬನ್ನಿ ಗೈಸ್. 3 ಡಾಟ್ ಕೊಟ್ಕೊಂಡು ಪೇಸ್ಟ್ ಎಫೆಕ್ಟ್ಸ್ ಅಂತ ಸಿಂಪಲ್ಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಕೊಡಿ, 3 ಡಾಟ್ ಕೊಡಿ, ಪೇಸ್ಟ್ ಎಫೆಕ್ಟ್ಸ್ ಅಂತ ಕೊಡಿ. ಸೊ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಸ್ 3 ಡಾಟ್ ಕೊಟ್ಟು ಪೇಸ್ಟ್ ಎಫೆಕ್ಟ್ಸ್ ಅಂತ ಕೊಡಿ. ಸೊ ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಈಗ ಎಕ್ಸ್ಪೋರ್ಟ್ ಮಾಡ್ಕೊಳ್ಬೇಡಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕ್ಯಾಮ್ರಾ ಟ್ರ್ಯಾಕಿಂಗ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಆಫ್ ಆಗಿದೆ ಕ್ಯಾಮ್ರಾ, ಅದನ್ನು ಆನ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ತಾ ಇರ್ಬೋದು ಆ ಲಿರಿಕ್ಸ್ ತಕ್ಕನಾಗೆ ಝೂಮ್ ಆಗ್ತಾ ಇದೆ. ಸೊ ಇವಾಗ ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ ಗಾಯ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋಣ ಮಾತ್ರ ಮರಿಬೇಡಿ ಗಾಯ್ಸ್.